ಇದೇನಾಶ್ಚರ್ಯ! ಕೈಕಾಂತಪುರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ಅಗೋಚರ ಶಕ್ತಿಯು ನನ್ನನ್ನು ಹಿಂದಕ್ಕೆ ನೂಕಿದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ಕೈಕಾಂತಪುರವು ಇಷ್ಟೊಂದು ಶೂನ್ಯದಿಂದಿರಲು ಕಾರಣವೇನು? ಯಾವುದೋ ಒಂದು ಆರ್ತಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶಿಸಬೇಡ ಎಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ನನ್ನ ಹೃದಯವು ತಟ್ಟನೆ ತರರಿಸಿ ಖಂಡಿತವಾಯಿತೇಕೆ? ಕೈಕಾಂತಪುರವು ಇಷ್ಟೊಂದು ಶೂನ್ಯದಿಂದಿರಲು ಕಾರಣವೇನು? ನಿತ್ಯವು ನಾನು ಬಂದೊಡನೆ ಮಂದ ಆಸಗಳಿಂದ ಮಧುರೋಕ್ಷಿಗಳಿಂದ ಉಪಚರಿಸುತ್ತಿದ್ದ ನನ್ನ ಪ್ರಿಯಪತ್ನಿ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ 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 ಓಹೋ, ನನ್ನ ಪ್ರಿಯ ಪತ್ನಿ ಕೈಕೆಯ ಕೈಶ ರಾಶಿಯ ಅಲಂಕರಿಸುತ್ತಿದ್ದ ಒಡವೆಗಳ ನಾಶ. ಓಹೋ, ಕೆದರಿದೆ ಕೇಶ. ಈ ನಾರಿಯ ಮುಖವೇಕೋ ಒತ್ತಿದೆ ಮಾರಿಯ ವೇಷ. ಇವೆಲ್ಲ ಸಾಂತ್ವನಗೊಳಿಸುವನು ಈ ದಶರಥ ನವನೀಶ. ಕೈಕಾ 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 ಯಾರು? ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನೋವುದು, ಈ ಪ್ರಿಯ ಪತ್ನಿಯ ಕೈಕೆಯ ಪ್ರಾಣಕಾಂತನೋವುದು. ಈ ಕೈಕೆಯ ಪ್ರಾಣಕ್ಕೆ ಅಪಾಯವೆಂದರೆ ತಪ್ಪಾಗಲಾರದಷ್ಟೇ. ಇದೇನು ಕೈಕಾ, ಈ ರೀತಿ ಮಾತನಾಡುತ್ತಿರುವೆ? ನನ್ನ ಮೇಲೇನಾದರೂ ಕೋಪವೇ? ಕೋಪ ಮಾಡ್ಕೋರೆ ಮಾಂಜನಿ ಮಣಿಯಳೆ, ಕೋಪ ಮಾಡ್ಕೋರೆ ಮಾಂಜನಿ ಮಣಿಯಳೆ, ಕೋಪ ಮಾಡ್ಕೋರೆ. ಕೈಕಾ ಭ್ರಾಂತನಾದೆ ನಾನು. ಕೈಕಾ ಭೀತಿಯಿಂದಲೇ ಭ್ರಾಂತನಾದೆ ನಾನು. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ? ಕೈಕಾ
ಜೋಡಿಸಿ ಕೈಯನ್ನು ಬೇಡುವೆನು ನಾನು. ಕೈಕಾ ಜೋಡಿಸಿ ಕೈಯನ್ನು ಬೇಡುವೆನು ನಾನು. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ. ಕೋಪವೇಕೆ ನಿನಗೆ, ಕೋಪವೇಕೆ ನಿನಗೆ. ನೋಡು ನೀ ಮಾತಾಡು ಮಾಡ್ಕೊರಿ ಮಾತು ನೀ ಮಣಿಯಳೆ ಮಾಡ್ಕೊರೆ. ಮಾತು ನೀ ಮಣಿಯಳೆ ಮಾಡ್ಕೊರೆ. ದೇವಿ ದೇವಿ ಕೈಕಾ ಕೈಕಾ, ಯಾರು ನಿನಗಿಂತ ಮನೋವ್ಯಾಕುಲವನ್ನುಂಟು ಮಾಡಿದವರು? ಅವರು ಯಾರೇ ಆಗಿರಲಿ ಶಿಕ್ಷಿಸುತ್ತೇನೆ. ಒಂದು- ಹೇಳು ಕೈಕಾ. ಒಂದು ವೇಳೆ ತಾವೇ ಆಗಿದ್ದರೆ ನಾನೂ ಸಹ ಶಿಕ್ಷೆ ಹರಹಣೆ. ಈ ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆಯೇ ಇರಲ್ಲ. ಅಯ್ಯೋ. ಇರಲಿ, ನಿನಗಿಂತಹ ಮನೋವ್ಯಾಕುಲವನ್ನುಂಟು ಮಾಡಿದವರು ಯಾರು? ಮಹೋತ್ಸವವನ್ನು ಮನೋವ್ಯಾಕುಲವನ್ನು ಉಂಟು ಮಾಡಿದವರು ತಾವೇ ಅಲ್ಲವೇನು? ಏನು? ನಾನು ನಿನಗೆ ಮನೋವ್ಯಾಕುಲವನ್ನು ಉಂಟು ಮಾಡಿದ್ದೇನೆ? ನಾನು ಈಗ ಮಹೋತ್ಸವವನ್ನು ಏರ್ಪಡಿಸಿರುವನಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವನ್ನಲ್ಲವಲ್ಲ. ಪ್ರಾಣೇಶ್ವರ, ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಭಾವವಲ್ಲವೇ? ಕೈಕಾ, ನಾನು ಯಾವ ವಾಗ್ದಾನವನ್ನು ಮರೆತಿಲ್ಲವಲ್ಲ ಕೈಕಾ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದಿರಿ, ನೆನಪಿದೆಯೇ? ಕೊಟ್ಟಿದ್ದೀನಿ. ಆ ವರಗಳನ್ನು ನೆರವೇರಿಸಿ ಕೊಟ್ಟಿರುವಿರೋ? ಅದು ನನ್ನ ತಪ್ಪಲ್ಲ ಕೈಕಾ. ನೀನೇ ಬೇಕಾದಾಗ ಕೇಳುವೆನೆಂದು ಹೇಳಿಲ್ಲವೇ? ಸರಿ, ಹಾಗಾದರೆ ಆ ಸಮಯವೂ ಈಗ ಬಂದಿರುವುದು, ನೆರವೇರಿಸಿಕೊಡಿ. ಸಂದೇಹವೇನು? ನಿಶ್ಚಯವಾಗಿ ನಡೆಸಿಕೊಡುವೆನು. ನಿಮ್ಮ ಮಾತುಗಳನ್ನು ನಾನು ನಂಬಬಹುದೇ ಪ್ರಿಯ? ನಂಬಬಹುದು. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ಮತ್ತೆ ಯಾರಲ್ಲಿ? ನಿನ್ನಲ್ಲಿ. ನನ್ನ ಮೇಲೆಯೇ? ನಿನ್ನನ್ನು ಬಿಟ್ಟು ಮತ್ತೆ ಯಾರಲ್ಲೂ ಇಲ್ಲ ಕೈಕಾ. ಪ್ರಾಣೇಶ್ವರ, ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ ಪ್ರಿಯ? ಓಹೋ, ಮರೆತೇ ಇದ್ದೆನು. ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಲ್ಲಿ. ನೋಡಿದಿರೋ, ಇದೀಗಲೇ 2 ಮಾತನಾಡುತ್ತಿರುವಿರಲ್ಲ. ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ನಿನ್ನಲ್ಲಿರುವುದು ಪತ್ನಿ ಪ್ರೇಮ, ರಾಮನಲ್ಲಿರುವುದು ಪುತ್ರ ಪ್ರೇಮ. ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕಾ, ಬೇಡ ಕೈಕಾ. ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಆಣೆ ಇಡುವುದು ಬೇಡ. ಅದು ಎಂತ ಕಷ್ಟಕರವಾದರೂ ಸರಿಯೇ, ನಡೆಸಿಕೊಡುವೆನು. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಉಳಿವೆ ಪ್ರೇಮದೊಳಾಸೆಯ ಉಳಿವೆ ಪ್ರೇಮದೊಳಾಸೆಯ ಉಳಿವೆ ಚದುರಂಗ ಬಲದೊಳ್ ಮತ್ಪ್ರಜೆಯ ಸಲಿಪೇ ನಿನ್ನಿಷ್ಟಾರ್ಥವಾ ಸಲಿಪೇ ನಿನ್ನಿಷ್ಟಾರ್ಥವಾ
ಮಾದ್ವಿತ ವೀಣೆ ಅದೇನು ಹೇಳು ಕೈಕ, ನಿನ್ನ ನಿಷ್ಠಾರ್ಥವನ್ನು ನೆರವೇರಿಸಿಕೊಡುವೆನು. ಪ್ರಾಣೇಶ್ವರ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೆ ಪ್ರಿಯ? ಕೇಳಲಿ, ಕೇಳಿಕೋ. ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳಿದೆ? ರಾಮಚಂದ್ರನಿಗಾಗಬೇಕಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಿಗೆ ಮಾಡಬೇಕೆಂತ? ಹೌದು. ಇಲ್ಲ ಇಲ್ಲ, ನೀನಂತ ಅಸೂಯ ಪರಳಲ್ಲ, ಕಠೋರ ಮನಸ್ಸುಳ್ಳಳಲ್ಲ. ನನ್ನನ್ನು ಪರೀಕ್ಷಿಸಲು ಈ ರೀತಿ ಮಾತನಾಡುತ್ತಿರುವೆಯಾ? ಪ್ರಾಣೇಶ್ವರ, ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಪೂರ್ವಕ ಇಚ್ಛೆ ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಕೈಕ, ಕೋಶಲ ರಾಜ್ಯವು ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಿಗೆ ಸಲ್ಲಬೇಕಾದ ಧರ್ಮ, ಅದು ಭರತನಿಗೆ ಸಂದರೆ ಅಧರ್ಮ. ಹಾಗಾದರೆ ಭರತನು ದಶರಥನ ಪುತ್ರನಲ್ಲವೇ? ಇರಬಹುದು, ಆದರೆ ರಾಮನು ಜ್ಯೇಷ್ಠ ಪುತ್ರನಲ್ಲವೇ? ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಿಗಿದೆ. ಕೈಕ, ಈ ಛಲವು ತಕ್ಕದಲ್ಲ. ಬೇರೆ ವರಗಳನ್ನು ಕೇಳು, ನೆರಳಿಸಿಕೊಡುವೆನು. ಇದೀಗ ಕೊಟ್ಟ ಮಾತನ್ನು ನೆರವೇರಿಸಿಕೊಡದ ನಿಮ್ಮಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಇಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಹೇಳಿಬಿಡಿ ಅಷ್ಟೇ. ಅಯ್ಯೋ, ಈಕೆಗೆ ಮಾತು ಕೊಟ್ಟು ಕೆಟ್ಟೆನಲ್ಲ. ಆಗಲಿ, ನಿನ್ನ ಮಾತಿನಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ಇನ್ನು ಎರಡನೇ ವರವಾದರೇನು? ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ, ಬರಸಿಡಿಲು ಬಡಿದಿವುದೋ, ಕಾರ್ಮೋಡ ಕವಿದಿವುದೋ, ಮಡದಿಯ ವಚನಕ್ಕೆ ಸೋತು ಮಸಣ ಸೇರುವಂತಾಯ್ತೇ. ರಾಮ 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 ರಾಮ. ಛೀ ಕುಲಪಾತಕಿ, ಪ್ರಾಣ ಸಮರನಾದ ನನ್ನ ರಾಮಚಂದ್ರನನ್ನು 14 ವರ್ಷ ವನವಾಸಕ್ಕೆ ಕಳುಹಿಸುವುದೇ? ಬೇಡ ಕೈಕ, ಬೇಡ. ಯಾವ ಅಪರಾಧ ಮಾಡಿದನೆಂದು ವಂಶೋರ್ಧನನನ್ನು ಅಡವಿಗಟ್ಟುವುದು ಬೇಡ ಕೈಕ, ಬೇಡ. ನಿಮ್ಮ ಯಾವ ಈ ಬಯಕೆಯನ್ನು ಬಿಟ್ಟು ಮತ್ತೊಮ್ಮೆ ಯೋಚಿಸು. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲೇಬೇಕು. ಅಯ್ಯೋ ಕಠಿಣಾತ್ಮಳೆ, ಏತಕ್ಕಿಂತ ದುರಾಲೋಚನೆ ಮಾಡುತ್ತಿರುವೆ? ಪ್ರಾಣೇಶ್ವರ, ದುರಾಲೋಚನೆಯನ್ನು ಮಾಡುತ್ತಿರುವವರು ನೀವು, ದೂರಾಲೋಚನೆಯನ್ನು ಮಾಡುತ್ತಿರುವವಳು ನಾನು. ನನ್ನ ಇಚ್ಛೆಯಂತೆ ಭರತನಿಗೆ ಪಟ್ಟಾಭಿಷೇಕ, ರಾಮನಿಗೆ ವನವಾಸ ನೆರವೇರಿಸಿ ಕೊಡುವಿರೋ ಇಲ್ಲವೋ ಹೇಳಿ. ಕೈಕ, ನಿನಗಿಂತಹ ದುರ್ಬುದ್ಧಿ ಹುಟ್ಟಿತೆ. ತನ್ನ ಎತ್ತ ತಾಯಿಗಿಂತ ಅತಿಶಯವಾಗಿ ಕಾಣುತ್ತಿರುವ ರಾಮಚಂದ್ರನಿಗೆ ಕೇಳನ್ನು ಬಯಸಿರುತ್ತಿರುವ ನಿನ್ನ ಬುದ್ಧಿ ಏನಾದರೂ ಕೆಟ್ಟಿರುವುದೇ, ಅಥವಾ ಪಿಶಾಚಿ ಏನಾದರೂ ಹಿಡಿದಿರುವುದೇ? ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ. ಮೊದಲು ತಮ್ಮ ಬುದ್ಧಿಯ ಸ್ಥಿಮಿತದ ಬಗ್ಗೆ ಯೋಚಿಸಿ ನೋಡಿ, ನಂತರ ಬೇರೊಬ್ಬರ ಬಗ್ಗೆ ಮಾತನಾಡಿ. ಬೇಡ ಕೈಕ, ಬೇಡ. ಈ ಛಲವು ಒಳ್ಳೆಯದಲ್ಲ. ಛಲವೋ ರಾಮನೊಳ್ಳು ಬೇಡ,
ಕೈಕಾ ಚಲವೋ ರಾಮನೊಳು ಬೇಡ ನಲನೆ ದಯದಿಂದ ನೋಡ ಬಿಡು ಕೋಪವಾರ ಗುರಾಮನೊಳು ಬೇಡ ಕೈಕಾ ಬಿಡು ಕೋಪವಾರ ಗುರಾಮನೊಳು ಬೇಡ ಚಲವೋ ರಾಮನೊಳು ಬೇಡ ನಲನೆ ದಯದಿಂದ ನೋಡೋ ಕೈಕಾ ಕೊಡು ನೀ ಭರತಗಿ ರಾಜವ ಉಳಿಸು ರಾಮನ ವಾಸವ ಕೈಕಾ ಕೊಡು ನೀ ಭರತಗಿ ರಾಜವ ಉಳಿಸು ರಾಮನ ವಾಸವ ಸತ್ಯಾತ್ಮನು ಕೈಕಾ ಕೈಕಾ ನನ್ ರಾಮ ನಿಮ್ಮ ರಾಮ ಸತ್ಯಾತ್ಮನು ನಿತ್ಯಾತ್ಮನು ಸತ್ಯಾತ್ಮನು ನಿತ್ಯಾತ್ಮನು ಸುಗುಣ ವಿರಾಮ ಚಲವೋ ರಾಮನೊಳು ಬೇಡ ನಲನೆ ದಯದಿಂದ ನೋಡ ಕೈಕಾ ಉಣಿಸಿದ ಶಿಶುವಿಗೆ ವಿಷವ ತಾನಾಗಿ ನೀಗುವರೇನೆ ಕೈಕಾ ಚೀರವ ಉಣಿಸಿದ ಶಿಶುವಿಗೆ ವಿಷವ ತಾನಾಗಿ ನೀಗುವರೇನೆ ದಾನವ ಮುಗಿವೆ ಶರಣ ಪಿಡಿವೆ
ಕರವ ಮುಗಿವೆ ಚರಣ ಪಿಡಿವೆ ಕಳುಹಲಾರೆನು ರಾಮನ ಕಾಡಿಗೆ ಚಲವೋ ರಾಮಗಳು ಬೇಡ ನಲನೇ ದಯವಿಂದ ನೋಡ ಚಲವೋ ರಾಮನೊಳು ಬೇಡ. ಕೈಕ ಏತಕ್ಕಿಂತ ಹಠವನ್ನು ಹಿಡಿದಿರುವೆ? ಸೂರ್ಯನಿಲ್ಲದೆ ಜೀವಲೋಕವು ಬದುಕಿದರೂ ಬದುಕಬಹುದು. ಮಳೆ ಇಲ್ಲದೆ ಸಸ್ಯ ಜಗತ್ತು ಜೀವಿಸದರೂ ಜೀವಿಸಬಹುದು. ಆದರೆ ರಾಮಚಂದ್ರನನ್ನು ಬಿಟ್ಟು ಈ ದಶರಥನು ಒಂದು ಕ್ಷಣ ಕಾಲವೂ ಜೀವಿಸಲಾರೆನು. ಈ ನನ್ನ ರಾಜ್ಯ ವೈಭೋಗಗಳನ್ನೆಲ್ಲ ನಿನಗೇ ಅರ್ಪಿಸುತ್ತೇನೆ. ಆದರೆ ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಸಾಧ್ಯವೇ ಇಲ್ಲ. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತ್ರ ನೆರವೇರಿಸಿಕೊಡದೆ ಹೋದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ಧರ್ಮ ಅಧರ್ಮಗಳ ವಿಮೋಚನೆ ಇಲ್ಲದೆ ನನ್ನನ್ನು ವಂಚಿಸಿ ವಾಗ್ದಾನ ಪಡೆದ ನರರಾಕ್ಷಸಿ ನೀನು ನನಗೆ ಪತ್ನಿಯಲ್ಲ, ನಿನ್ನ ಮಗನೂ ನನಗೆ ಪುತ್ರನಲ್ಲ. ಈ ವ್ಯತೆಯಿಂದ ನಾನು ಸಾಯುವುದಂತೂ ನಿಜ. ನಾನು ಸತ್ತ ಮೇಲೆ ನಿನ್ನ ಮಗನಾದ ಭರತನಿಂದಲೂ ದರ್ಪಣವನ್ನು ಬಿಡಿಸಬೇಡ. ಹಾ ರಾಮಚಂದ್ರ. ಪ್ರಾಣೇಶ್ವರ, ನಿಮ್ಮೀ ಗೋಳಾಟವನ್ನು ಕೇಳಲಾರೇನು. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡದೆ ಹೋದರೆ ಸೂರ್ಯವಂಶದ ರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರಿರುವರೆಂದು ಡಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ಅಮ್ಮ ಅಮ್ಮ, ಇದೇನು ಸೂರ್ಯವಂಶದ ರಸರು ಆಡಿದ ಮಾತಿಗೆ ತಪ್ಪುವುದೆಂದರೆ ನಮ್ಮ ಅಲ್ಲದೆ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ದಶರಥ ಚಕ್ರವರ್ತಿಯು ಕೊಟ್ಟ ಮಾತಿಗೆ ತಪ್ಪುವುದೆಂದರೇನು? ಅಲ್ಲದೆ ನಾನು ಬಂದ ಕೂಡಲೇ ಸಂತೋಷದಿಂದ ಮಾತನಾಡಿಸಬೇಕಾದ ನನ್ನ ಜನಕನು ಇಷ್ಟೊಂದು ದುಃಖದಿಂದಿರಲು ಕಾರಣವಾದರು ಏನಮ್ಮ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ, ತಂದೆಯವರು ನಡೆಸಿಕೊಡಲಾರದಂತಹ ಅಸಾಧ್ಯವಾದ ವಿಷಯವಾವುದು ತಾಯಿ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆ ಆಯಿತು, ಈಗ ಮಗನ ಪರೀಕ್ಷೆಯೋ? ರಾಮಚಂದ್ರ, ನಿನಗೇಕೆ ಬೇಕು ಬಿಡು. ಅಮ್ಮ, ಅದೇನೆಂದು ತಿಳಿಸು ತಾಯಿ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ತಂದೆಯವರಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ನನಗೂ ಸಹ ತಿಳಿದಿರುವುದು ತಾಯಿ. ಆ ವರಗಳನ್ನು ನಾನು ಕೇಳಿಕೊಂಡೇನು. ಅದೇನೆಂಬುದಾಗಿ ತಿಳಿಸಿ. ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಪಟ್ಟಾಭಿಷೇಕವು ನನಗಾದರೇನು, ನನ್ನ ತಮ್ಮ ಭರತನಿಗಾದರೇನು? ನಾವಿಬ್ಬರೂ ಸಹ ದಶರಥನ ಪುತ್ರ ಅಲ್ಲ. ಇನ್ನು 2ನೇ ವರಕ್ಕೆ ಬೇಡ ಕೈಕಾ, ಬೇಡ, ಅದೊಂದು ಮಾತ್ರ ಹೇಳಬೇಡ. ಅಬ್ಬಬ್ಬಾ, ಸಾಕು, ಸುಮ್ಮನೆ. ಇನ್ನು ನನ್ನ 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಬಹಳ ಉಪಕಾರ ಮಾಡಿದೆ ತಾಯಿ, ನಿನ್ನಿಷ್ಟದಂತೆ ಆಗಲಿ. ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರವಂ ದರಿಪುದೆಂದಾಂಟಿಸಿದ ಮಾತೆ ನೀನು ಅಮ್ಮ. ಸಾಮ್ರಾಜ್ಯ ಭಾರವಂ
ದರಿಪುದಿಂದಾಂಟಿಸಿದ ಮಾತೆ ನೀನು ಅಮ್ಮ. ಭರತನಿಗೂ ಮಿಗಿಲಾದ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವಯನಗೆ ಭೇದವಿಲ್ಲದೆ ಬಗೆದ ಮಾತೆ ನೀನು ಅಮ್ಮ. ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪಿತೃವಾಕ್ಯ ಪಾಲಿಸುವ ಪುತ್ರರತ್ನಗಳನ್ನ ಅಮರ ಕೀರ್ತಿಯಂ ಕೊಡಿಸಿದ ಮಾತೆ ನೀನು ಅಮ್ಮ. ಹೆಚ್ಚೇಕೆ ನೀನಗೆ ಪ್ರತ್ಯಕ್ಷ ಮಾತೆ, ಹೆಚ್ಚೇಕೆ ನೀನಗೆ ಪ್ರತ್ಯಕ್ಷ ಮಾತೆ, ಪೆಚ್ಚಿನ ಆಶೀರ್ವಾದವಿನ್ನುಂಟೆ ಪೂಜೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ, ನಿಶ್ಚಯದಿ ವನವಾಸ ಕೊಪ್ಪಿದೆ ಸುನೀತೆ, ಎಚ್ಚರಿಸು ಪಿತನನ್ನು ನಮಿಸುವೆನು ಮಾತೆ ಅಮ್ಮ. ಅಮ್ಮ, ಅಲ್ಪವಾದ ಅರಣ್ಯವಾಸವನ್ನು ನನಗೆ ನೇಮಿಸಿ ಬಾಲಕನಾದ ಭರತನಿಗೆ ಅತಿ ದುಸ್ತರವಾದ ಈ ರಾಜ್ಯಭಾರವನ್ನು ವಹಿಸಿರುವುದನ್ನು ನೋಡಿದರೆ ಭರತನಿಗಿಂತಲೂ ನನ್ನ ಮೇಲೆ ಅತಿ ಹೆಚ್ಚು ಪ್ರೀತಿ ಇದ್ದಂತೆ ತೋರುವುದು ತಾಯಿ. ಹಾಗಾದರೆ ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡುವುದರಲ್ಲಿ ನಿನಗೆ ಯಾವುದೇ ರೀತಿಯ ಸಂಕೋಚ? ಯಾವುದೇ ರೀತಿಯ ಸಂಕೋಚವಿಲ್ಲಮ್ಮ. ಶಿರಸಾ ವಹಿಸಿ ನಡೆದುಕೊಳ್ಳುತ್ತೇನೆ ಅಮ್ಮ. ನಿನ್ನಲ್ಲಿ ನನ್ನದೊಂದು ಕೋರಿಕೆ. ಏನದು? ಭರತನಿಗಾಗುವ ಪಟ್ಟಾಭಿಷೇಕವನ್ನು ಕಣ್ತುಂಬಾ ನೋಡಿಕೊಂಡು ನಂತರ ಅರಣ್ಯಕ್ಕೆ ಹೊರಡ್ತೇನೆ. ಆ ವಿಚಾರವು ನಿನಗೆ ಬೇಡ. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ನೀನು ಮಾತ್ರ ಆದಷ್ಟು ಬೇಗ ವನವಾಸಕ್ಕೆ ಹೊರಡಲು ಸಿದ್ಧನಾಗು. ನಿನ್ನ ಬಹಳ ಉಪಕಾರ ಮಾಡಿದೆ ತಾಯಿ. ನಿನ್ನಿಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುವನು. ನಾನು ವನವಾಸಕ್ಕೆ ಹೊರಡುವ ವಿಷಯವನ್ನು ಮಾತೆಯವರಿಗೂ ಸೀತೆಗೂ ಅನುಜನಾದ ಲಕ್ಷ್ಮಣನಿಗೂ ತಿಳಿಸಿ ನಂತರ ಹೊರಡುತ್ತೇನೆ. ಆಗಬಹುದು. ಅಲ್ಲಿ ಸೇದಾಗ ಹೋಗ್ರೋ, ನಿಮ್ಮ ಮನೆ ಹಾಳಾಗ ಹೋಗ. ಅಪಲೋ ಅಪ್ಪಲು ಹೋಗ ಬರೋ ಅಂತೀರೇನೋ ಮುಂಡೆವಾ? ಹೋಗ್ರೋ, ನಿಮ್ಮ ಅಮ್ಮನ್ ಪಿಂಡ ಅಲ್ಲಿ ಬಿದ್ದು ಹೋಗ. ಆರೋಗ್ಯವಾಗಿರಪ್ಪ. ಹುಟ್ಟಬಾರ್ದು ರೀ, ಮನುಷ್ಯನಾಗ ಹುಟ್ಟಬಾರ್ದು. ಮನುಷ್ಯನಾಗ ಹುಟ್ಟಿದ್ರೂ ಚಿಂತೆ ಇಲ್ಲ, ಈ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಬ್ರಾಹ್ಮಣನಾಗ ಹುಟ್ಟಿದ್ರೂ ಚಿಂತೆ ಇಲ್ಲ, ಬಡ ಬ್ರಾಹ್ಮಣನಾಗ ಹುಟ್ಟಬಾರ್ದು. ಬಡ ಬ್ರಾಹ್ಮಣನಾಗ ಹುಟ್ಟಿದ್ರೂ ಚಿಂತೆ ಇಲ್ಲ, ಮದುವೆ ಆಗಬಾರ್ದು ರೀ. ನಾಲಿ ಬಿದ್ದು ಹೋಗ. ಮದುವೆ ಆದ್ರೂ ಚಿಂತೆ ಇಲ್ಲ, ಇವ್ ನಾಲಿ ಬಿದ್ದು ಹೋಗ. ಮಕ್ಳಾಗಬಾರ್ದು ರೀ. ಅಪ್ಪ, ಬಟ್ಟೆ ಸಣ್ಣದಂಗೆ ಸಣ್ಣದ್ ಬಿಡ್ತೀನಿ. ಮುಂಡೆವು ಏನ್ ಹಿಂದೆ ಬಿದ್ದಾವಿರಿ. ಶಿಮ್ಳಾನೆಲ್ಲ ಸೋರಿಸ್ಕೊಂಡು ಅಪ್ಪ ಅಪ್ಪ ಅಂತ ಹಿಂದೆ ಬರ್ತಾವೆ. ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು.
ಹೋಗೋಣ ಅಂತ ಹೊರಟಿದ್ದೆ. ಈ ಗುರುಗಳು ಹೇಳಿದ್ರು ನನಗೆ ಆರೋಗ್ಯ ಸರಿ ಇಲ್ಲ ಕಣೋ, ಶಿಷ್ಯನ ಕಳಿಸ್ತೀನಿ ಕರ್ಕೊಂಡು ಹೋಗು ಅಂತ. ಆ ಮುಂಡೆದು ಇನ್ನು ಎಲ್ಲಿ ಬರ್ತಾ ಇದ್ಯೋ, ಹಣೆ ಬರಾನೇ ಎಷ್ಟು. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಗುರುಗಳು ಕಳಿಸ್ಕೊಂಡ್ ಕೊಟ್ರೆ. ಹೌದು ಹೌದು. ಓ, ನೀವು ಕರಿಗಿರಿಗಳು ಅಲ್ವೇ? ಹೌದಲ್ವೇ? ಮೂಡ್ಲಗಿರಿ ಅವ್ರು ಚೆನ್ನಾಗಿದ್ದಾರಾ? ಆರೋಗ್ಯವಾಗಿದ್ದಾರೆ ಆರೋಗ್ಯವಾಗಿದ್ದಾರೆ. ಆಗ್ಬೋದು ಆಗ್ಬೋದು. ಅಂದಾಗೆ ನಿಮ್ಮ ಆಕೆಯವ್ರು ಚೆನ್ನಾಗಿದ್ದಾರ? ಮುಂಡೆ ಮಗ ನನ್ನ ಹೆಂಡ್ರು ಬುಡಕೆ ಬಂದಲ್ಲ. ಹ್ಞೂ ಚೆನ್ನಾಗಿದ್ದಾರೆ ರೀ, ಚೆನ್ನಾಗಿದ್ದಾರೆ. ಅಂದಾಗೆ ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ದಾರೆ. ಒಬ್ಬನೇ ಹೋಗ್ತಿದ್ದೆ, ಜೊತೆಲಿ ಬರ್ತೀರೇನೋ ಅಂತ. ಆಗಬಹುದು ಆಗಬಹುದು. ಬನ್ನಿ, ತಿರ್ಗಾ ಕೇಳಿಗಿಳ್ಬಿಟ್ಟೆ. ಶುಭೋದಯೇ ಸುಂದರಿ ತಾಯೇ, ತಾಯಿ ಶ್ರೀ ತುಳಸಿ ಮಾತೆ. ಅಮ್ಮ ಮಾನಿತೆ ಮಂಗಳಾಂಗಿ ಶುಭಾಂಗಿ, ಮಾನಿತೆ ಮಂಗಳಾಂಗಿ ಶುಭಾಂಗಿ, ಮಂಜುಳ ಗುಣಘನ ಭುವಿಗೆ ಸುರನುತೆ. ಮಾನಿತೆ ಮಂಗಳಾಂಗಿ ಶುಭಾಂಗಿ, ಮಂಜುಳ ಗುಣಘನ ಭುವಿಗೆ ಸುರನುತೆ. ಭಾಗ್ಯ ಪ್ರದಾತೆ ಅಮ್ಮ, ಅಮ್ಮ ಭಾಗ್ಯ ಪ್ರದಾತೆ ಪೊರೆ ಹರಿ ಪ್ರೀತೆ. ಭಾಗ್ಯ ಪ್ರದಾತೆ ಪೊರೆ ಹರಿ ಪ್ರೀತೆ, ಸುರ ಮುನಿ ಪೂಜಿತೆ ಶ್ರೀ ಕುಲ ದೇವತೆ. ಸುರ ಮುನಿ ಪೂಜಿತೆ ಶ್ರೀ ಕುಲ ದೇವತೆ, ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ. ಶುಭೋದಯೇ ಸುಂದರಿ ತಾಯಿ, ತಾಯಿ ಶ್ರೀ
ಅಮ್ಮ 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 ಅಮ್ಮ, ತಾಯಿ ಜಗದಾಂಬೆ, ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕ. ಯಾವುದೇ ರೀತಿಯ ಅಮಂಗಳವೂ ಆಗದಂತೆ ರಕ್ಷಿಸು ತಾಯಿ, ಸಂರಕ್ಷಿಸು. ಈ ದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕವಾದ್ದರಿಂದ ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ನಾನು ಸಹ ಅವರ ರೀತಿಯಲ್ಲಿಯೇ ಪುಣ್ಯಕ್ಕೆ ಭಾಗಿಯಾಗುವೆನು. ಮಮ ಪ್ರಾಣ ಕಾಂತಗೆ ಎನ ಮಾವತೆಯರು, ಮಮ ಪ್ರಾಣ ಕಾಂತಗೆ ಎನ ಮಾವತೆಯರು, ಗಣತರ ಘನತರ ಪಟವ ವಿನಯದಿ ಕಟ್ಟಲು, 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 ಹರುಷವು ಸೂಚಿಪುದು ಮನಕ್ಕೆ, ಸುರಚಿರವಾಸೆಯ ಕೇಳಲು ಮನಕ್ಕೆ, ಸುರಚಿರವಾಸೆಯ ಕೇಳಲು ಮನಕ್ಕೆ, ಹರುಷವು ಸೂಚಿಪುದು ಮನಕ್ಕೆ. ಇದು ರತ್ನ ಹಾರವು, ಇದು ಪಚ್ಚ ಪದಕವು, ಇದು ರತ್ನ ಹಾರವು, ಇದು ಪಚ್ಚ ಪಾದಕವು, ಹರುಷದಿ ನೀಡುವೆ ಭೂಸುರರಿಗೆ ನಾ, 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 ಹರುಷವು ಸೂಚಿಪುದು ಮನಕ್ಕೆ, ಸುರಚಿರವಾಸೆಯ ಕೇಳಲು ಮನಕ್ಕೆ, ಸುರಚಿರವಾಸೆಯ ಕೇಳಲು ಮನಕ್ಕೆ, ಹರುಷವು ಸೂಚಿಪುದು ನನಗೆ. ಶತಮಾನಂ ಭವತಿ ಶತಾಯು ಸತ್ಪುರುಷಾಯಿ ಶೇಷೇಂದ್ರಿಯ ಪ್ರತಿಷ್ಠತಿ, ದೀರ್ಘಮಾಯು ದೀರ್ಘ ಸುಮಂಗಲಿ ಭವ. ಪೂರ್ಣಿಮೆ ತಾಯಿ,
ಹಾಗೆ ಆಗಲಿ. ಆಗಬಹುದು. ನಡೆಯೋ. ಜಾನಕಿಯು ಈ ದಿನ ನನ್ನ ಪಟ್ಟಾಭಿಷೇಕವೆಂದು ತಿಳಿದು ಭೂಸುರೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡುತ್ತಿರುವಳು. ಇಂತಹ ಸಮಯದಲ್ಲಿ ನನಗೊದಗಿರುವ ಈ ಅಮಂಗಳ ವಾರ್ತೆಯನ್ನು ನಾನು ಈಕೆಗೆ ಹೇಗೆ ತಿಳಿಸಲಿ? ಸೀತಾ, ಸೀತಾ. ಸ್ವಾಮಿ, ಭುವನವನಿತೆ ಮುಡಿದ ಮಲ್ಲಿಗೆಯೋ ಸ್ವಾಮಿ, ಧರೆಯನು ಧರಿಸಲವತರಿಸಿದ ದಿನಮಣಿಯೋ ರಾಮ. ನೀಲಮೇಘ ಶ್ಯಾಮ ಸುವಿಚಾರಶೀಲ ಕುಂತಳ ವಿಶಾಲ ಪಾಲ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ. ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ. ರಾಮ ಸಖಯೇನೋ ಸಂತೋಷವಾಗಿದೆ. ಸ್ವಾಮಿ, ಜಾನಕಿ, ಸಖಯೇನೋ ಸಂತೋಷವಾಗಿದೆ. ಬಹುಕಾಲದ ಬಯಕೆ ಈಡೇರಿದೆ. ಸಖಯೇನೋ ಸಂತೋಷವಾಗಿದೆ.
ಸ್ವಾನ್ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಜಾನಕಿ ಸ್ವಾನ್ ಸಖಯೇನೋ ಸ್ವಾನ್ ಜಾನಕಿ ಸಖಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ ಸಖಯೇನೋ ಸಂತೋಷವಾಗಿದೆ ಸ್ವಾನ್ ಪ್ರಾಣೇಶ್ವರ ಜಾನಕಿ ಲೋಲನೆ ಚಿಂತೆಯ ಮಾಡುವುದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು ಲೋಲನೆ ಚಿಂತೆಯ ಮಾಡುವುದೇನಿದು ಸ್ವಾಮಿ ಜಾನಕಿ ಏನಾಯ್ತು ಸ್ವಾಮಿ ಚಿಂತೆಯ ಮಾಡುವುದೇನಿದು
ಅರಳಿದ ಕೆಂದಾವರೆಯಂತೆ ಇರಬೇಕಾದ ಈ ನಿಮ್ಮ ಮುಖ ಕಮಲವು ಕಳೆಗುತ್ತಿರಲು ಕಾರಣವಾದರೂ ಏನು ಸ್ವಾಮಿ? ನನ್ನೊಡನೆ ತಿಳಿಸಬಾರದು ಸ್ವಾಮಿ. ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಸ್ವಾಮಿ ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದ ತನು ಕೇಳಿಸುತ್ತೆ. ಅತಿಶಯದಿಂದ ತನು ಕೇಳಿಸುತ್ತೆ. ಸರಸೀರು ಹಮುಜಿಯೊಳ ಸಖಿ ಜಾನಕಿನ ಸರಸೀರು ಹಮುಜಿಯೊಳ ಸಖಿ ಜಾನಕಿನ ಜನಕನು ಎನ್ನನು ಮಮ ಜನಕನು ಎನ್ನನು ವನಕ್ಕೆ ಹೋಗುತ್ತೆಂತೋ ಜನಕನು ಎನ್ನನು ಮಮ ಜನಕನು ಎನ್ನನು ವನಕ್ಕೆ ಹೋಗುತ್ತೆಂತೋ ಎನಗಾನೆಯನಿ ತನು ಕೇಳಿಸುತ್ತೆ. ಎನಗಾನೆಯನಿ ತನು ಕೇಳಿಸುತ್ತೆ. ಸರಸೀರು ಹಮುಜಿಯೊಳ ಸಖಿ ಜಾನಕಿನ ಸರಸೀರು ಹಮುಜಿಯೊಳ ಸಖಿ ಜಾನಕಿನ ಸೀತಾ ಸ್ವಾಮಿ ಜಾನಕಿ, ಈ ದಿನ ನಡೆದ ವಿಚಾರವನ್ನು ಏನೆಂದು ಹೇಳಲಿ? ಅತಿ ಶೀಘ್ರದಲ್ಲಿಯೇ ನಿನ್ನ ನಗಲಬೇಕಾದ ಸಂಕಟದ ಪರಿಣಾಮವೊಂದು ಬಂದು ಒದಗಿರುವುದು. ಸ್ವಾಮಿ
ಏಕೆ ಸ್ವಾಮಿ, ಏನಾಯ್ತು? ನನ್ನೊಡನೆ ಅದೇನೆಂದು ತಿಳಿಸಬಾರದೆ ಸ್ವಾಮಿ? ಸೀತಾ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ್ದ ಸಾಹಸಕ್ಕೆ ಮೆಚ್ಚಿ ತಂದೆಯವರು ಅವರಿಗೆ 2 ವರಗಳನ್ನು ಕೊಟ್ಟಿದ್ದರಂತೆ. ಈ ಸಂದರ್ಭದಲ್ಲಿ ಅವಳನ್ನು ನಡೆಸಿಕೊಡಬೇಕೆಂತಲೂ ಕೇಳಿಕೊಂಡಿರುವರು. ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಹೇಳಿಕೊಂಡಿರುವೆ. ಆದ್ದರಿಂದ ನಾನು ಈ ದಿನವೇ ವನವಾಸಕ್ಕೆ ಹೊರಟಿರುವೆನು. ನಾನು ವನವಾಸವನ್ನು ಮುಗಿಸಿಕೊಂಡು ಬರುವವರೆಗೂ ನೀನು ಅತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆ ಜನಕ ಮಹಾರಾಜರ ಅರಮನೆಯಲ್ಲಾದರೂ ಇರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಜಾಗೃತನಾಗಿ ಬಂದು ಬಿಡುತ್ತೇನೆ. ಇಲ್ಲ ಸ್ವಾಮಿ, ಇಲ್ಲ. ಅತ್ತೆ ಮಾವಂದಿರಿಗೆ ನಾವು ಮಾಡಿದ ಅಪರಾಧವಾದರೂ ಏನು, ಅದೇನಾದರೂ ಆಗಲಿ. ಪ್ರಾಣೇಶ್ವರ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣವೂ ಸಹ ನಾನು ಜೀವಿಸಲಾರೆ ಸ್ವಾಮಿ. ನಾನು ನಿಮ್ಮೊಡನೆಯೇ ಬರುವೆನು. ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ಬೇಡ ಸೀತಾ, ಬೇಡ. ವನವಾಸದ ಆಜ್ಞೆ ನನಗೆ ಮಾತ್ರ. ನೀನು ಸುಮಕೋಮಲೆ, ಅರಮನೆಯಲ್ಲಿ ಸುಖದಿಂದ ಬೆಳೆದವಳು. ಕಾಡಿನಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಕಲ್ಲು ಮುಳ್ಳುಗಳನ್ನು ಸುಳಿಯುವುದನ್ನ ಈ ನನ್ನ ಕಣ್ಣುಗಳಿಂದ ನೋಡಲಾರೆ. ಸ್ವಾಮಿ, ಅದೆಂತಹ ಕಷ್ಟವು ಬಂದರೂ ನಾನು ಸಹಿಸಿಕೊಂಡು ಕಾಲವನ್ನು ಕಳೆಯಲು ಸಿದ್ಧಳಿರುವೆನು. ನನ್ನನ್ನು ನಿಮ್ಮೊಡನೆ ಕರೆದುಕೊಂಡು ಹೋಗಿ ಸ್ವಾಮಿ. ನಾನು ನಿಮ್ಮೊಡನೆ ಬರುವೆನು ಸ್ವಾಮಿ. ದೈವಾನುಗ್ರಹವಿತ್ತಂತಾಗಲಿ. ನಡೆ, ಮಾತಾಪಿತೃಗಳ ಆಶೀರ್ವಾದವನ್ನು ಪಡೆದು ಹಿಂದೆ ಅರಣ್ಯವಾಸಕ್ಕೆ ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಅಣ್ಣ, ನಮಸ್ಕರಿಸುವೇನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೇಳು. ಏಕಣ್ಣ, ಪಾದಚಾರಿಯಾಗಿ ತಿರುಸುತ್ತಿರುವೆ. ನನಗೆ ಹೇಳಿ ಕಳಿಸಿದರೆ ರಥ ಸಮೇತವಾಗಿ ಬರುತ್ತಿದ್ದೇನಲ್ಲಣ್ಣ. ಲಕ್ಷ್ಮಣ, ಇನ್ನು ಮುಂದೆ ನಾನು ಪಾದಚಾರಿಯಾಗಿಯೇ ಸಂಚರಿಸಬೇಕಾಗುವುದು. ಅಣ್ಣ, ಇಂದು ಅಯೋಧ್ಯ ನಗರದಲ್ಲಿ ನಿನ್ನ ಪಟ್ಟಾಭಿಷೇಕವೆಂಬುದಾಗಿ ಭಾವಿಸಿ ಪ್ರಜಾ ಪರಿವಾರವನ್ನು ಹರ್ಷಚಿತ್ತವಾಗಿರುವಾಗ ಪಟ್ಟಾಭಿಷಕ್ತರಾಗಿರಬೇಕಾದ ನಿನ್ನ ಮುಖ ಕಮಲವು ಇಷ್ಟೊಂದು ಕಾಂತೀನವಾಗಿರಲು ಕಾರಣವೇನಾದರಣ್ಣ? ಸಾಕೇತಪುರಕ್ಕೆ ಪರಿಯತರವೇ ಹೊರರಗು ಹೊರನಿರುತ್ತೆ. ಸಾಕೇತಪುರಕ್ಕೆ ಪರಿಯತರವೇ ಅಣ್ಣ. ಸಾಕೇತಪುರಕ್ಕೆ ಪರಿಯತರವೇ ಹೊರರಗು ಹೊರನಿರುತ್ತೆ. ಸಾಕೇತಪುರಕ್ಕೆ ಪರಿಯತರವೇ ಬೀರಿ ಮಾತನಾಡುವಂತ ತುರಳ ವಚನ ತರೆಯುತ್ತ ಹೊರದು ಅಣ್ಣ, ತುರಳ ವಚನ ತರೆಯುತ್ತ ಹೊರದು ಸಾಕೇತಪುರಕ್ಕೆ ಪರಿಯತರವೇ ಹೊರರಗು ಹೊರನಿರುತ್ತೆ. ಸಾಕೇತಪುರಕ್ಕೆ ಪರಿಯತರವೇ ಅಣ್ಣ. ನಿನ್ನ ಮನಸ್ಸಿನ ವೇದನೆ ಆದರೂ ಏನು? ಈ ನಿನ್ನ ಮನವನ್ನು ನೋಯಿಸಿದ ಘಾತಕನ ಪೇರಡಕ್ಷರವಂಪೇಳಣ್ಣ, ಅವರ ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅನಿತ ಭುವನ ಬ್ರಹ್ಮಾಂಡ ನಾಯಕನಾಗಿರಲಿ, ಅವನ ರುಂಡ ಮುಂಡಗಳನ್ನು ಚಡ್ಡಾಡಿ ರಂಡ ದೇವತೆಗಳಿಗೆ ರಕ್ತ ದೋಕುಳೆಂದೆರಸುತ್ತೇನೆ ಅಣ್ಣ. ಯಕ್ಷ ರಾಕ್ಷಸ ಗರಡ ಗಂಧರ್ವ ಕಿನ್ನರ ಕಿನ್ಪುದರೆ ಅಡ್ಡ ಬಂದಿರುತ್ತದೆ. ಅವರ ಹೆದೆಮೆಟ್ಟಿ ನಡೆಯುತ್ತೇನೆ. ಹೇಳಣ್ಣ, ಯಾರೆಂಬುದಾಗಿ? ಲಕ್ಷ್ಮಣ, ನೀನು ತಿಳಿದಿರುವಂತೆ ಇಂದು ನನ್ನ ಪಟ್ಟಾಭಿಷೇಕವು ನಡೆಯುವಂತಿಲ್ಲ. ಏಕಣ್ಣ ನಡೆಯುವಂತಿಲ್ಲ? ಲಕ್ಷ್ಮಣ, ಹಿಂದೆ ದೇವಾಸುರರ ಯುದ್ಧದಲ್ಲಿ ಕೈಕಾಮಾತೆಯವರು ಮಾಡಿದ್ದ ಸಾಹಸಕ್ಕೆ ಮೆಚ್ಚಿ ತಂದೆಯವರು ಅವರಿಗೆ 2 ವರಗಳನ್ನು ಕೊಟ್ಟಿದ್ದರಂತೆ. ಕೇಳಲ್ಪಟ್ಟಿದ್ದೇನಣ್ಣ, ಕೇಳಲ್ಪಟ್ಟಿದ್ದೆ. ಈ ಸಂದರ್ಭದಲ್ಲಿ ಅವುಗಳನ್ನು ನಡೆಸಿಕೊಡಬೇಕೆಂತಲೂ ಹೇಳಿಕೊಂಡಿರುವುದು. ಏನೆಂಬುದಾಗಿ ಅಣ್ಣ? ಮೊದಲನೇ ವರಕ್ಕೆ ನನಗಾಗುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗ ಭರತನಿಗಾಗಬೇಕೆಂತಲೂ, ಇನ್ನು ಎರಡನೇ ವರಕ್ಕೆ ನಾನು ನಾರುಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುರಪ್ರವೇಶವಿಲ್ಲದೆ ಮುನಿವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಮನವಿಲ್ಲದ ಈನ ಕೈಕಯ ಅಣ್ಣ, ಮನವಿಲ್ಲದ ಈನ ಕೈಕಯ ಜನತನವನ್ನು ಎನ್ನ ಪೇದೆ ಅಣ್ಣ ನೀ ಇನ್ನ ಮಾತನ್ನು
ಮಾತನು ತೊಂದರೆಯೋ ಕೈಕೆಯೆಂದು ತಾನು ತಿಳಿಯುತ್ತಾ ತೊಂದರೆಯೋ ಕೈಕೆಯೆಂದು ತಾನು ತಿಳಿಯುತ್ತಾ ತಂದೆ ಬೇಡ ನಿಂದ ವಚನವ ಅಣ್ಣ ತಂದೆ ಬೇಡ ನಿಂದ ವಚನವ ನಂದವಾದುತ್ತೆ ಏನ ಬೇಡ ಅಣ್ಣನೇ ಇನ್ನ ಮಾತನ್ನು ವೃತ್ತನೇ ಹೊರೆಯ ಮಾಡಿ ಎದನೆಂದ ಕೈಗೆಯೋ ವೃತ್ತನೇ ಹೊರೆಯ ಮಾಡಿ ಎದನೆಂದ ಕೈಗೆಯೋ ತದು ಕೈಯ ತಂದ ಹೋಗಿ ಅಣ್ಣ ತಂದು ಕೈಯ ತಂದ ಹೋಗಿ ಕುದಿ ಬರುತ್ತ ಏನ ಬೇಡ ಅಣ್ಣನೇ ಇನ್ನ ಮಾತನು ಇನ್ನ ಮಾತನು ಇನ್ನ ಮಾತನು ಕೂಡದು ಅಣ್ಣ ಕೂಡದು ನೀನಿನ್ನರಣ್ಯವಾಸಕ್ಕೆ ಹೋಗಲೇ ಕೂಡದು ಮಹಾಮಾಸ್ತರ ವಿಷಭರಿತ ಆ ಕಾಲಸರ್ಪಿಣಿ ಕೈಕೆಗೆ ಮೋಹವೆಂಬ ವಿಷವು ತಲೆಗೇರಿ ಒಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತುಗಳನ್ನು ನಡೆಸಲೇ ಕೊಡದು ಅಣ್ಣ ನಡೆಸಲೇ ಕೊಡದು ಆ ಕ್ರೂರ ಪಿಶಾಚಿಯನ್ನು ತೃಪ್ತಿಪಡಿಸಲು ಅಣ್ಣ ನಿನಗೆ ಒಲಿದು ಬಂದಿರುವ ರಾಜಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ ಕೀರ್ತಿ ಪರಾಕ್ರಮ ರಂಜಿತನಾದ ಜ್ಯೇಷ್ಠ ಪುತ್ರನನ್ನು ಹಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟಾಭಿಷೇಕ ಮಾಡುವುದು ಯಾವ ಧರ್ಮವಣ್ಣ ಧರ್ಮ ಮಾರ್ಗವನ್ನು ಮೀರಿ ನಡೆಯುವಾತನು ತಂದೆ ಆದರೂ ಸರಿ ಗುರುವಾದರೂ ಸರಿ ಶಿಕ್ಷರ್ಹನೆ ಎಂದು ಧರ್ಮಶಾಸ್ತ್ರವು ಹೇಳುತ್ತಿರುವುದಣ್ಣ ಈಗಿರುವಲ್ಲಿ ಕಿರುವ ಹೆಂಡತಿಗೆ ಮನಸೋತು ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸಿದವನು ತಂದೆ ಆದರೂ ಶಿಕ್ಷರ್ಹನೆ ಅಣ್ಣ ಶಿಕ್ಷರ್ಹನೆ ಆಗ್ರಭಂಗಂ ಧರಂದ್ರಾಣಂ ದಂಡಂ ಎಂಬ ಆಯೋಕ್ತಿಯಂತೆ ನೀನು ತಂದೆಯ ಮಾತುಗಳನ್ನು ತಿರಸ್ಕರಿಸಲೇಬೇಕು ಅಣ್ಣ ತಿರಸ್ಕರಿಸಲೇಬೇಕು ನನಗೀಗ ಆಜ್ಞೆಯನ್ನು ಕೊಡು ಧರ್ಮಾತ್ಮನು ಕುಲ ಜ್ಯೇಷ್ಠನು ಆದ ನಿನ್ನಲ್ಲಿ ದೇಶಾಸೂಯದಿಂದಲೂ ತನ್ನ ಮಗನ ಮೇಲಿನ ಮೋಹದಿಂದಲೂ ತನ್ನ ರಾಜ್ಯ ಪದವಿಗೂ ತನ್ನ ಕ್ಷತ್ರಿಯ ಕುಲಕ್ಕೂ ಕಳಂಕವನ್ನು ತಂದ ಆ ಕುಲದ್ರೋಹಿ ಕೈಕೆ ನಾಲಿಗೆಯನ್ನು ಸೆಳೆಬಿಡುತ್ತೇನೆ ಅಣ್ಣ ಸೆಳೆಬಿಡುತ್ತೇನೆ. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ನೀನು ಇಲ್ಲೇ ಇದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಅವರ ಪ್ರೀತಿಗೆ ಪಾತ್ರನ. ನಾ ಸಾಧ್ಯವಿಲ್ಲ. ಏನು ಹೇಳ್ತಿರುವೆ? ಸರಿಯೇ ನಾಡ ತೊರೆವುದು ದೊರೆಯೇ ಸರಿಯೇ ನಾಡ ತೊರೆವುದು ದೊರೆಯೇ ಆಗಲಿರುಳು ಪರಿತಪಿತ ಪುರ ಜನರ ತೊರೆವುದು ಸರಿಯೇ ಗರು ಮರೆತು ಬಾಳಿದರು ತಾಯಿ ತೊರೆಯುವುದೇ ತನ್ನ ಕರುವ ನೀ ಮರೆತು ಬಾಳಿದರು ತೊರೆವರೇ ಪುರ ಜನರು ರವಿಯಿಲ್ಲದ ಗಗನ ನಗುವಿಲ್ಲದ ವದನ ದೇವರಿಲ್ಲದ ಸದನ ಇಂಥ ಅಯೋಧ್ಯಪುರದ ಕದನ ಕದನ
ನಿನ್ನ ಮಾತಿಗೆ ಪ್ರತಿ ಹೇಳ್ತಿರುವನೆಂದು ಭಾವಿಸಬೇಡ ಅಣ್ಣ, ಭಾವಿಸಬೇಡ. ಚಿಕ್ಕಂದಿನಿಂದಲೂ ಒಂದು ಕ್ಷಣವೂ ಬಿಟ್ಟು ನಿನ್ನನ್ನು ಇದ್ದವನಲ್ಲ. ಈಗಿರುವಲ್ಲಿ 14 ವರ್ಷಗಳ ಕಾಲ ನಿನ್ನನ್ನು ಬಿಟ್ಟಿರಲಾರನು ಅಣ್ಣ, ಬಿಟ್ಟಿರಲಾರೆ. ಇದೆಂತಹ ಉಭಯ ಸಂಕಟ. ಜಾನಕಿಯೂ ನನ್ನ ಹಿಂದೆ ಹೊರಟಿರುವಳು, ನೀನೂ ಸಹ ಹಠ ಸಾಧಿಸ್ತಿರುವಿ. ನಡೆಯಿರಿ, ದೈವಾನುಕೃಪೆ ಇದ್ದಂತಾಗಲಿ, ಹೊರಡೋಣ. ತಮ್ಮ ಅಪ್ಪಣೆ ಅಂತಾಗಲಿ ಅಣ್ಣ, ಹೇಳೋಣ.